ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಸಿಂಪಲ್ ಆಗಿ ಅಪ್ಪಾನಿ ಎಗ್ ಕರಿ ಹೆಂಗ್ ಮಾಡೋದಂತ ನೋಡೋಮ್ರಿ. ಇದಕ್ಕೇನು ಜಾಸ್ತಿ ಮಸಾಲ ಬೇಕಾಗಿಲ್ರಿ, ಸಿಂಪಲ್ ಮಸಾಲ ಹಾಕಿ ಸೂಪರ್ ಆಗಿ ಹೆಂಗ್ ಮಾಡೋದಂತ ನೋಡೋಮ್ರಿ. ಮೊದಲು ಇಲ್ಲಿ ತತ್ತಿ ಕುದಿಸ್ಕೊಂಡೇನ್ರಿ ನಾ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ಇದನ್ನ ಶಾಲೋ ಫ್ರೈ ಮಾಡ್ಬೇಕಾಗತ್ರಿ ನಾವು. ಈಗ ನೋಡ್ರಿ ಮಿಕ್ಸ್ ಆಗೈತ್ರಿ. ಈ ಕಡೆ ನಾವು ಒಂದು ಚಮಚ ಎಣ್ಣೆ ಹಾಕೊಂಡು ಈ ಎಣ್ಣೆ ಕಾಯ್ದೈತಲ್ರಿ, ಇವಾಗ ಈ ತತ್ತಿ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಮಂತ್ರಿ ಎಣ್ಣೆ ಒಳಗೆ. ಜಸ್ಟ್ ಕಲರ್ ಚೇಂಜ್ ಆದ್ರೆ ಸಾಕ್ರಿ. ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ನೋಡ್ರಿ ನಮಗೆ. ಯಾಕಂದ್ರೆ ಇದು ಈ ಥರ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತ್ರಿ. ಅದಕ್ಕಂತೇಳಿ ಈ ಥರ ಕೋಟಿಂಗ್ ಮಾಡೋದ್ರಿ. ಈಗ ಇದು ಆಗೈತೆ ನೋಡ್ರಿ, ಒಂದು ಬೌಲ್ದಾಗ ತೆಗೆದಿಟ್ಕೊಳ್ಳೋಮಂತ್ರಿ. ನೆಕ್ಸ್ಟ್ ಅದೇ ಬೌಲ್ ಒಳಗ್ರಿ ನಾವೇನು ಮಾಡೋಮಂತ್ರಿ, ಎಣ್ಣೆ ಹಾಕೊಳ್ಳೋಮಂತ್ರಿ. ಸ್ವಲ್ಪ ಒಂದೆರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಆಮೇಲೆ ಅದ್ರಕ್ ಹಾಕೊಂಡಿನ್ರಿ ನಾ ಎಣ್ಣೆ ಒಳಗೆ. ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ ಹಾಕೊಂಡಿನ್ರಿ. ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕ್ರಿ. ಹಾಗೆ ಒಂದೆರಡು ಉಳ್ಳಾಗಡ್ಡಿ ಕೂಡ ಕಟ್ ಮಾಡಿ ಹಾಕೊಂಡಿನ್ರಿ. ಆಮೇಲೆ 4 ಗೋಡಂಬಿ ಹಾಕೊಂಡಿನ್ರಿ. ಇವು ಒಂದೆರಡು ನಿಮಿಷ ಫ್ರೈ ಆಗ್ಬೇಕ್ರಿ. ಯಾಕಂದ್ರೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದ್ರೆ ಈಗ ಒಂದು ಪ್ಲೇಟ್ದಾಗ ತೆಗೆದಿಟ್ಕೊಳ್ಳೋಮಂತ್ರಿ. ನೋಡ್ರಿ ಇಷ್ಟು ಕಲರ್ ಚೇಂಜ್ ಆಗ್ಬೇಕ್ರಿ. ಇದು ಕೋಲ್ಡ್ ಆಗ್ಬೇಕ್ರಿ. ಕೋಲ್ಡ್ ಆಗನ ನಾವು ಮಿಕ್ಸಿಗೆ ಹಚ್ಕೊಳ್ಳೋಮಂತ್ರಿ. ಈಗ ಗೋಲ್ಡ್ ಆಗೈತ್ರಿ, ನಾ ಮಿಕ್ಸಿಗೆ ಹಾಕೊಳತ್ತೀನಿ ನೋಡ್ರಿ. ಅದ್ರ ಜೊತೆನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನ್ರಿ. 1 ಕಪ್ ಆಗೋಷ್ಟು ಮೊಸರು ಕೂಡ ಹಾಕೊಳತ್ತೀನಿ ನೋಡ್ರಿ. ಇದನ್ನ ಸಣ್ಣಗೆ ರುಬ್ಕೊಳ್ಳೋಮಂತ್ರಿ. ಈಗ ನೋಡ್ರಿ ಈ ತರ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಮಸಾಲ ತರಿ ಇರಬಾರ್ದ್ರಿ, ಇದೇ ತರ ರುಬ್ಕೋಬೇಕ್ರಿ. ಈಗ ನಾವು ಒಂದು ಕಡಾಯಿ ಇಟ್ಕೊಳ್ಳೋಮಂತ್ರಿ. ಕಡಾಯಿದಾಗ ಒಂದು 3 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳೋಮಂತ್ರಿ. ಎಣ್ಣೆ ಕಾಯನ್ನ 2 ಬಿರಿಯಾನಿ ಎಲೆ ಹಾಕೊಂಡಿನ್ರಿ. ಎಣ್ಣೆ ಬಿಸಿ ಇರಬಾರ್ದ್ರಿ, ಸ್ವಲ್ಪ ಅಂದ್ರೆ ಲೈಟ್ ಬಿಸಿ ಇರ್ಬೇಕ್ರಿ. ಅವಾಗ ಗರಂ ಮಸಾಲ, ಜೀರಾ ಪುಡಿ ಹಾಕೊಂಡು ಒಂದು 2 ನಿಮಿಷ ಇದು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಎಣ್ಣೆ ಜಾಸ್ತಿ ಬಿಸಿ ಇತ್ತಂದ್ರೆ ಮಸಾಲ ಹೊತ್ತತ್ರಿ. ಹಂಗಂತೇಳಿ ಸ್ವಲ್ಪ ಬಿಸಿರನ್ನೇ ಹಾಕ್ಬೇಕ್ರಿ. ಈಗೇನು ರುಬ್ಕೊಂಡೇವಲ್ರಿ ಮಸಾಲ, ಅದು ಕೂಡ ಹಾಕೊಳತ್ತೀನಿ ನೋಡ್ರಿ. ಹಾಕೊಂಡು ಚಂದಾಗಿ ಇದು ಎಣ್ಣೆ ಬಿಡುತನ ಇದನ್ನ ಕುದಿಸ್ಕೋಬೇಕ್ರಿ ನಾವು. ಅಂದ್ರೆ ಲೈಟಾಗಿ ಎಣ್ಣೆ ಬಿಡ್ತೈತಲ್ರಿ ಮಸಾಲ ಕುದಿಯನ ಅಟ್ಟತನ ನೋಡ್ರಿ. ಈಗ ಎಣ್ಣೆನೂ ಬಿಡಾತೈತ್ರಿ. ಈಗ ಎಣ್ಣೆ ಬಿಡೋತ್ನಾಗ ಏನು ಮಾಡೋಮಂತ್ರಿ, ಈ ತತ್ತಿ ಹಾಕೊಳ್ಬೇಕು ನೋಡ್ರಿ. ಇನ್ನೇಗ ಶಾಲೋ ಫ್ರೈ ಮಾಡಿವಲ್ರಿ ಅದನ್ನ ಹಾಕತ್ತೀನಿ ನೋಡ್ರಿ ತತ್ತಿ. ಸಿಂಪಲ್ ಐತ್ರಿ, ಮಸಾಲ ಜಾಸ್ತಿ ಬೇಕಾಗಿಲ್ರಿ. ನೀವು ಯಾವಾಗಲೂ ರೆಡ್ ಕಲರ್ ಎಗ್ ಕರಿ ತಿಂದಿದ್ರೆ ಈ ಕರಿ ಒಂದ್ಸರ್ತಿ ಮಾಡಿ ನೋಡ್ರಿ, ಸೂಪರ್ ಆಗಿ ಇರ್ತೈತ್ರಿ. ನೋಡ್ರಿ ಎಷ್ಟು ಸಿಂಪಲ್ ಐತ್ರಿ. ಜಾಸ್ತಿ ಮಸಾಲನೂ ಇಲ್ರಿ, ಏನೂ ಇಲ್ರಿ. ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಮಂತ್ರಿ. ನಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕ್ರಿ. ಈಗ 1-2 ನಿಮಿಷ ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ಇದನ್ನ 1-2 ಕುದಿ ಬತ್ತಂದ್ರೆ ಸಾಕು ನೋಡ್ರಿ. ಈಗ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡುಮಂತ್ರಿ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಅಪ್ಪಾನಿ ಅಂಡಾ ಕರಿ ರೆಡಿ ಆಗೈತೆ ನೋಡ್ರಿ. ನಾವು ಸರ್ವ್ ಕೂಡ ಮಾಡ್ಕೊಳತ್ತೇವ್ರಿ. ನನ್ನ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅದೇ ರೀತಿ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿ ಬರ್ತೈತ್ರಿ.